ಏನಂತ ಹೇಳಿದ್ರೆ ಇಲ್ಲಿ ಪ್ರಾಥಮಿಕ ತನಿಖೆ ಆದಮೇಲೆ ಈ ನಮ್ಮ ಇಂಜಿನಿಯರಿಂಗ್ ಸೆಕ್ಷನ್ ಅವರು, ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಸೆಕ್ಷನ್ ಅವರು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತೇಳಿ ಸ್ವಲ್ಪ ಲೈಟಾಗಿ ಆಗಿದೆ. ಅಂಥ ಒಂದು ಅನಾಹುತ ಏನೂ ಆಗಿಲ್ಲ. ನನ್ನ ಪ್ರಕಾರ ಇಲ್ಲಿನಾದರೂ ಡ್ಯಾಮೇಜ್ ಆಗಿದ್ರೆ ಒಂದು 2 ಲಕ್ಷ ರೂಪಾಯಿ ಡ್ಯಾಮೇಜ್ ಆಗಿರ್ಬೋದು. ಮತ್ತು ಒಟ್ಟಾರೆಯಾಗಿ ಇವ್ರು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಈ ಕರೆಂಟ್ದು ವೈರಿಂಗ್ಸು ಇವೆಲ್ಲನೂ ಹೊಸದಾಗಿ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು 8 ರಿಂದ 10 ಲಕ್ಷ ರೂಪಾಯಿ ಆಗುತ್ತೆ. ಅಷ್ಟು ಡ್ಯಾಮೇಜ್ 2 ಲಕ್ಷ ರೂಪಾಯಿ ಡ್ಯಾಮೇಜ್ ಆಗಿದೆ. ಇನ್ನೊಂದು ಈಗ ಹೊಸದಾಗಿ ಇದೆಲ್ಲ ಮಾಡಿದ್ರೆ ಒಂದು 8 ಲಕ್ಷ ರೂಪಾಯಿ ಆಗುತ್ತೆ ಅಂತ ಹೇಳಿದ್ದಾರೆ. ಈಗ ನಾವು ಇದನ್ನು ಹೈಟೆಕ್ ಹಾಸ್ಪಿಟಲ್ ಮಾಡಬೇಕು ಅಂತೇಳಿ ಈಗಾಗಲೇ 10 ಕೋಟಿ ರೂಪಾಯಿ ಅನುದಾನನ ಶಾಂಕ್ಷನ್ ಮಾಡಿಸಿದ್ವಿ. ಇದನ್ನು ಹೈಟೆಕ್ ಥರ ಒಳ್ಳೆ ಎಲ್ಲ ಇರ್ತಕ್ಕಂಥ ಎಲ್ಲ ರೀತಿಯಲ್ಲೂ ಕೂಡ ಈ ಬಡವರಿಗೆ ಅನುಕೂಲ ಆಗೋಂಥ ಒಂದು ಹಾಸ್ಪಿಟಲ್ ಅಂದರೆ ಸರ್ಕಾರಿ ಹಾಸ್ಪಿಟಲ್. ಅದಕ್ಕೋಸ್ಕರನೇ 10 ಕೋಟಿ ರೂಪಾಯಿ ಈಗಾಗಲೇ ಶಾಂಕ್ಷನ್ ಮಾಡಿಸಿದ್ವಿ. ಈಗಾಗಲೇ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದು ಇನ್ನೂ ಒಂದು 10 ಕೋಟಿ ರೂಪಾಯಿ ಆಗ್ಬೋದು. ಇವ್ರಿಗೆ ಕ್ವಾರ್ಟರ್ಸ್ನ ಸಪ್ರೇಟ್ ಮಾಡಬೇಕು ಅಂತೇಳಿ ನಮ್ಮ ಮುಖಂಡರು ಹೇಳ್ತಾವ್ರೆ. ಮುಖಂಡರುಗಳು ಈ ಕ್ವಾರ್ಟರ್ಸ್ನೇ ಸಪ್ರೇಟ್ ಮಾಡಿ ಹಾಸ್ಪಿಟಲ್ನ ಸಪ್ರೇಟ್ ಮಾಡಿದ್ರೆ ವಿಶಾಲವಾಗಿರುತ್ತೆ ಅಂತೇಳಿ ಅದು ಒಂಥರ ಒಳ್ಳೆಯದಾಗ್ತದೆ. ಈ 10 ಕೋಟಿ ರೂಪಾಯಿನಲ್ಲಿ ಇವಾಗ ಎಸ್ಟಿಮೇಟ್ ಎಲ್ಲನೂ ಕೂಡ ಹೈಟೆಕ್ ಹಾಸ್ಪಿಟಲ್ ಟೈಪ್ ನೀಟಾಗಿ ಏನೇನು ಬೇಕು ಎಲ್ಲ ಸೌಕರ್ಯಗಳನ್ನು ಕೂಡ ಮಾಡುವಂಥದ್ದಕ್ಕೆ ಈಗ ಎಸ್ಟಿಮೇಟ್ಗಳೆಲ್ಲನೂ ಮಾಡಿಕೊಡ್ಬೇಕು ಅಂತ ಹೇಳಿದ್ದೀವಿ. ಮಾಡಿದ್ಮೇಲೆ ಒಂದು ಟೆಂಡರ್ ಪ್ರೋಗ್ರೆಸ್ ಆಗಿ ಅದನ್ನು ಕೆಲಸ ಸ್ಟಾರ್ಟ್ ಮಾಡಿ ಇದೊಂದು ಹೈಟೆಕ್ ಹಾಸ್ಪಿಟಲ್ ಮಾಡಿದ್ವಿ. ಈ ಘಟನೆ ನಡೆದಿದೆ ಅಂತ ಅಲ್ಲ, ನಾವು ಅದಕ್ಕೆ ಮುಂಚೆನೇ ಆಲ್ರೆಡಿ ಮೇ 2ನೇ ತಾರೀಕಿನೇನೆ ಇದು ಅಪ್ರೂವಲ್ ಆಗಿರೋದು. ಇದು ಗೊತ್ತಾಯ್ತಲ್ಲ. ಆಲ್ರೆಡಿ ನಾವು ಅದೆಲ್ಲ ಪ್ರೋಗ್ರೆಸ್ ಮಾಡಿ ಒಳ್ಳೆ ಹೈಟೆಕ್ ಹಾಸ್ಪಿಟ್ಲು, ಇದೊಂದು ಹೈಟೆಕ್ ಹಾಸ್ಪಿಟ್ಲು ಮತ್ತು ಸ್ಟೇಡಿಯಮ್ದು, ಆಮೇಲೆ ನಮ್ಮ ಮಿನಿ ವಿಧಾನಸೌಧ ಇವೆಲ್ಲನೂ ಕೂಡ ಪ್ರೋಗ್ರೆಸ್ಸಲ್ಲಿದೆ. ಸ್ವರ್ಣ ಭವನ ಮತ್ತು ರಾಮ್ ಕುಟೀರ ಅದನ್ನು ಕೂಡ ಹೈಟೆಕ್ ಆಗಿ ಮಾಡಬೇಕು ಅಂತೇಳಿ ಎಲ್ಲ ಪ್ರೋಗ್ರೆಸ್ಸಲ್ಲಿ ಮಾಡಿ ಈಗಾಗಲೇ ಎಸ್ಟಿಮೇಟ್ಸ್ ಎಲ್ಲ ಮಾಡಿ ಇಟ್ಟಿದ್ದೀವಿ. ವಿಶೇಷವಾಗಿ ಬಡವರು ಉಪಯೋಗ ಆಗುವಂಥ ಗೌರ್ಮೆಂಟ್ ಹಾಸ್ಪಿಟ್ಲು, ಅದರಲ್ಲಿ ಏನೇನು ಸೌಕರ್ಯ ಬೇಕೋ ಅದೆಲ್ಲನೂ ಕೂಡ ಈಗ 10 ಕೋಟಿ ರೂಪಾಯಿ ಅನುದಾನ ಒದಗಿಸಿದ್ದೀವಿ. ಇನ್ನೂ ಎಕ್ಸೆಸ್ ಏನಾದರೂ ಎಸ್ಟಿಮೇಟಲ್ಲಿ ಬಂತು ಅಂದರೆ ಅದನ್ನು ಕೂಡ ಮಾಡಿ ಒಂದು ಕನಿಷ್ಠ ಪಕ್ಷ ನನ್ನ ಪ್ರಕಾರ ಒಂದು 6 ತಿಂಗಳು 1 ವರ್ಷ ಬೇಕಾಗ್ತದೆ. ಅಷ್ಟರಲ್ಲಿ ಈ ಹಾಸ್ಪಿಟಲ್ನ ರೆಡಿ ಮಾಡ್ತೀವಿ. ಇವಾಗ ಏನು ಡ್ಯಾಮೇಜ್ ಆಗಿದೆ ಅದೆಲ್ಲನೂ ಕೂಡ ನೀಟಾಗಿ ರೆಡಿ ಮಾಡಿಸೋಕ್ಕೆ ಈಗ ನಮ್ಮ THOಗೆ ಮತ್ತು ನಮ್ಮ DHO ಅವರಲ್ಲಿ ಕೂಡ ಬಂದಿದ್ದಾರೆ. ಇವೆಲ್ಲನೂ ಕೂಡ ಪ್ರೋಗ್ರೆಸ್ ಆಗ್ತದೆ. ಪ್ರಮುಖವಾಗಿ ಆಪರೇಷನ್ ಥಿಯೇಟರ್ ಅದರಲ್ಲಿ ಏನೂ ಆಗಿಲ್ಲ, ಡ್ಯಾಮೇಜ್ ಏನೂ ಆಗಿಲ್ಲ. ಇವಾಗೆಲ್ಲನೂ ಕ್ಲೀನ್ ಮಾಡ್ತಾರೆ. ಅಲ್ಲಿ ಎಲ್ಲೆಲ್ಲಿ ಏನೇನು ಹೋಗಿದೆಯೋ ಅದನ್ನು ಕೂಡಲೇ ಇವಾಗ ಕ್ರಮ ತಗೋತಾರೆ. ಕ್ರಮ ತಗೊಂಡು ಅಲ್ಲೇ ಅದನ್ನೆಲ್ಲ ಹೊಸದು ಇವಾಗ DHO ಅವರು ಕೂಡ ಇಲ್ಲೇ ಇದ್ದಾರೆ. ಏನೇನು ಹೋಗಿದೆಯೋ ಅದು ಇಮ್ಮಿಡಿಯೇಟ್ ಆಗಿ ಇಲ್ಲಿಗೆ ರೆಡಿ ಮಾಡಿಸಿ ಕ್ಲಿಯರ್ ಆಗಬೇಕು. ಬೇಕಾದ್ರೆ ಬಡವರು ಬರುವಂಥ ಹಾಸ್ಪಿಟ್ಲು ಎಲ್ಲರೂ ಕೂಡ ಅದನ್ನು ಮಾಡಿ. ಪ್ರತಿನಿತ್ಯ ಒಂದು 20 ರಿಂದ 30 ಆಪರೇಷನ್ ಇಲ್ಲ 8-10 ಆಪರೇಷನ್ ಆಗ್ತಾ ಇದೆ ಅಂತೆ. ಅದು ವಿಶೇಷವಾಗಿ ಎಲ್ಲನೂ ಕೂಡ ಡೆಲಿವರಿ ಜಾಸ್ತಿ, ಬೇರೆದೆಲ್ಲನೂ ಕೂಡ ಯಾರು ಜಾಸ್ತಿ ಬರಲ್ಲ. ಡೆಲಿವರಿ ಆಪರೇಷನ್ಸ್ ಎಲ್ಲ ಆಗ್ತದೆ. ಅವ್ರಿಗೆಲ್ಲ ಊಟದ ಸೌಕರ್ಯ ಪ್ರತಿಯೊಂದು ಕೂಡ ಎಲ್ಲ ಸರ್ಕಾರದಿಂದನೇ ಅನುಕೂಲ ಆಗುತ್ತೆ. ಎಲ್ಲ ಊಟದ ವ್ಯವಸ್ಥೆನೂ ಕೂಡ ಚೆನ್ನಾಗಿದೆ. ಒಳ್ಳೆ ಮೊಟ್ಟೆ ಸಮೇತ ಬಾಳೆಹಣ್ಣು ಮತ್ತು ಅನ್ನ ಸಾಂಬಾರು ಚಪಾತಿ ಮತ್ತು ಪಲ್ಯ ಎಲ್ಲ ನೋಡಿದೆ. ಇವಾಗ ಚೆನ್ನಾಗಿದೆ. ಇನ್ನು ಬೇರೆ ಇದು ಏನಾಗಿದೆ ಈ ಇನ್ಸಿಡೆಂಟ್ಸ್ನ ಸ್ವಲ್ಪ ಎಲ್ಲ ರೆಡಿ ಮಾಡೋಂಥ ವ್ಯವಸ್ಥೆ ತುರ್ತಾಗಿ ಮಾಡ್ತೀವಿ.